ಎಲ್ಲರಿಗೂ ನಮಸ್ಕಾರ. ಮೊದಲು ನಾವು ಅಕ್ಸಾ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರು ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಹಲವಾರು ಅಂದರೆ ಹುದ್ದೆಗಳು ಕಾಲ್ಫರ್ಮ್ ಆಗಬೇಕಾಯಿತು ಗೌರ್ಮೆಂಟ್ ವತಿಯಿಂದ. ಎಷ್ಟೇ ನಾವು ಪ್ರಯತ್ನ ಮಾಡಿದ್ರು ಕೂಡ ಕಾಲ್ಫರ್ಮ್ ಆಗಿದ್ದಿಲ್ಲ. ಅದೆಲ್ಲ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಗೊತ್ತು, ಹೌದಾ? ಇವತ್ತಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀವಿ ಅಂತ ಕೇಳಿದ್ರೆ, ಈಗ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡಿ ಈಗ ನಾವು ಹುದ್ದೆ ಕಾಲ್ಫರ್ಮ್ ಆದವು. ಬಟ್ ಬೇರೆ ಬೇರೆ ಏನೇನೋ ಗಾಸಿಪನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಸದ್ಯಕ್ಕೆ, ಹೌದಾ? ಈಗ ಅದು ಏನು ಆ ಹುದ್ದೆಗಳು ಕಾಲ್ಫರ್ಮ್ ಆಗ್ಯಾವಲ್ಲ, ಕಾಲ್ಫರ್ಮ್ ಆಗಿದ್ದು ಅದು ಸರ್ ಅವರು ಹೋರಾಟದಿಂದ ಅಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಬೇರೆ ಬೇರೆ ನೋಡ್ರಿ, ನಾನಂತರೂ ಒಬ್ಬ ಉಪನ್ಯಾಸಕನ ಹೇಳೋದಿಷ್ಟೇ, ಯಾವ ಸಂಘಟನೆ ಬಗ್ಗೆ ನಾವು ನೆಗೆಟಿವ್ ಮಾತಾಡೋಕ್ಕೆ ಹೋಗಲ್ಲ, ಓಕೆ? ಮತ್ತು ಆಮೇಲೆ ಕಾಂತಕುಮಾರ್ ಸರ್ನೂ ಮಾತಾಡಿಲ್ಲ ನಾನು ನೋಡಲಾಗಿ, ಓಕೆ? ಯಾಕೆ ನಾನು ಒಬ್ಬ ಉಪನ್ಯಾಸಕ. ನಂದೇನು ಉದ್ದೇಶ ಅಂತಂದರೆ, ಯಾವುದೇ ಸಂಘಟನೆಗಳು ಇರಲಿ, ಓಕೆನಾ, ಇರಲಿ, ನಿಮ್ಮ ಸಂಘಟನೆಯಿಂದ ನೀವು ಹೋರಾಡ್ರಿ, ಕಾಂತಕುಮಾರ್ ಸರ್ ಸಂಘಟನೆ ಅವ್ರು ಹೋರಾಡಲಿ. ಏನು ಒಬ್ಬ ಟೀಚರಾಗಿ ಹೇಳೋದಿಷ್ಟೇ ಅಥವಾ ಉಪನ್ಯಾಸಕನಾಗಿ ಹೇಳೋದಿಷ್ಟೇ, ನೀವು ನಿಮಗೋಸ್ಕರ ಬರ್ತೇನೆ. ನಾನು ಒಟ್ಟು ವಿದ್ಯಾರ್ಥಿಗಳಿಗೋಸ್ಕರ ಬರೋನು. ಒಟ್ಟು ಗೌರ್ಮೆಂಟ್ ವತಿಯಿಂದ ಕಾಲ್ಫರ್ಮ್ ಮಾಡ್ಬೇಕಷ್ಟೇ. ಕಾಲ್ಫರ್ಮ್ ಯಾರು ಮಾಡಿಸ್ತಲ್ಲ ಅವ್ರ ಜೊತೆ ನಾನು ಯಾವಾಗಲೂ ಹೋರಾಟ ಬೆಂಬಲವಾಗಿ ಇರ್ತೇನೆ. ಯಾಕಂದ್ರೆ ನಾನು ಈ ಸಂಘಟನೆ ಆ ಸಂಘಟನೆ ಯಾವ ಸಂಘಟನೆ ಗುರುಸೋಣಿಲ್ಲ. ನನಗೇನು ಒಬ್ಬರು ಕಾಂತಕುಮಾರ್ ಸರ್ ಒಬ್ಬರು ಕರೆಕ್ಟಾಗಿ ಏನೋ ಹೋರಾಡೋ ಮನೋಭಾವನೆಯನ್ನು ನೋಡ್ಕೊಂಡಿರೋ ಅವ್ರು ನಾನು ನೋಡ್ಕೊಂಡು ಅವ್ರ ಜೊತೆ ನಾನು ಕುಡ್ಕೊಂಡು ಏನು ಮಾಡ್ತಿದ್ದೀನಿ, ಕಾಲ್ಫರ್ಮ್ ಬೇಗ ಆಯ್ತಪ್ಪ ಅಂದರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೂ ಹೆಲ್ಪ್ ಆಗ್ತೈತಿ. ಅಂದರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಆರಂಭ ಮತ್ತು ಸ್ಟೂಡೆಂಟ್ಸ್ಗಳು ಜಾಸ್ತಿ ಗ್ಯಾದರ್ ಆಗಿಬಿಟ್ರೆ ಅಂದರೆ ಉಪನ್ಯಾಸಕರಿಗೂ ಏನಾಗುತ್ತೆ ಅಂದರೆ ಮತ್ತೆ ಅವ್ರಿಗೆ ಎಲ್ಲ ಇದು ಇನ್ಸ್ಟಿಟ್ಯೂಟ್ದವ್ರು ಕರೆದು ಮತ್ತೆ ಪಾಠ ಮಾಡೋಕೆ ಕೊಡ್ತಾರೆ. ಹೀಗೆ ನಮಗೂ ಒಂದು ಆಶಾಭಾವನೆ ಇದೆ. ಅದಕ್ಕೆ ನಾನು ಇಷ್ಟೇ, ಈಗ ನೋಡಿರಿ, ಅವ್ರು ಹೋರಾಟ ಮಾಡಿದಿಲ್ಲಪ್ಪ ಅಂತಂದರೆ ಕಾಲ್ಫರ್ಮ್ ಎಲ್ಲ ಆಗ್ತಿದ್ವು ಹೇಳ್ರಿ ನೋಡೋಣ. ನಾವು ಇಷ್ಟೆಲ್ಲ ಕಾಲ್ಫರ್ಮ್ ಹೋರಾಟ ಮಾಡಿದ್ರು ಕೂಡ ಯಾವುದೂ ಕಾಲ್ಫರ್ಮ್ ಆಗಿದ್ದಿಲ್ಲ, ಓಕೆ? ಈಗ ಮೊನ್ನೆ ಏನಾಯಿತು, ಅದು ಒಳ ಮೀಸಲಾತಿ ಜಾರಿಗೆ ಬಂದು ಇನ್ನು ಕಾಲ್ಫರ್ಮ್ ಮಾಡ್ತೀನಿ ಅಂತಾರೆ. ಇದು ನಾವು ಈಗ ನಾವೇ ಅಂತಲ್ರಿ, ಯಾರೇ ಒಬ್ಬರು ನೀವು ಹೋರಾಟ ಮಾಡದೇ ಇದ್ದಿದ್ದಿಲ್ಲಪ್ಪ ಅಂದರೆ ಸರ್ಕಾರ ಏನು ಮಾಡ್ತಿಲ್ಲ, ಕಾಲ್ಫರ್ಮ್ ಮಾಡ್ತಿದ್ದಿಲ್ಲ, ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಸಂಘಟನೆ ಹೇಳೋದಿಲ್ಲ, ನೀವು ಹೋರಾಟಕ್ಕೆ ಬನ್ನಿರಿ, ಇವರು ಹೋರಾಟಕ್ಕೆ ಬನ್ನಿರಿ. ನಮ್ಮದೇನು ಉದ್ದೇಶ ಅಂತಂದರೆ ವಿದ್ಯಾರ್ಥಿಗಳು ಒಳ್ಳೇದಾಗಬೇಕಷ್ಟೇ. ಇದನ್ನು ಬಿಟ್ಟು ನಮ್ದು ಬೇರೆ ಏನು ಅದರೊಳಗಡೆ ಬೇರೆ ವಿಚಾರ ಏನಿಲ್ಲ. ಅದಕ್ಕೆ ಅವರೊಬ್ಬರು ಹೋರಾಟಗಾರ, ಬೇರೆ ಬೇರೆ ಸಂಘಟನೆಗಳು ಕೂಡ ಹೋರಾಟ ಮಾಡಿರೋರು ಕೂಡ, ಒಟ್ಟು ಎಲ್ಲ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೋಸ್ಕರ ನೀವು ಹೋರಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ಇರೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ, ಇವರೆಲ್ಲ ಹೇಳ್ತಿರ್ತಾರೆ, ಯಾವ ಮಾತು ಕಿವಿ ಕೊಡಬೇಡ್ರಿ. ನಿಮ್ಗೆ ಅಷ್ಟು ಮೀರಿ ನಿಮ್ಮ ಮನಸ್ಸಿಗೇನೋ ಯಾರೋ ಒಬ್ಬರು ಸಂಘಟನೆ ಅಧ್ಯಕ್ಷದಿಂದ ನೆಗೆಟಿವ್ ಬತ್ತಪ್ಪ, ಅವ್ರಿಗೆ ನೀವು ಕಾಲ್ ಮಾಡಿ ಕೇಳ್ರಲ್ಲ, ಯಾಕೆ ನೀವು ಹಿಂಗೆ ಅಂತೇಳಿ ತಿದ್ಕೋತಾರೆ. ನೀವು ಯಾಕೆ ಅಷ್ಟು ವಿಚಾರ ಮಾಡ್ತೀರಿ? ಸುಮ್ಮನೆ ನೀವು ಮೀಡಿಯಾದಲ್ಲಿ ಬಂದು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ಇವ್ರ ಬಗ್ಗೆ ನೆಗೆಟಿವ್ ಮಾತಾಡೋದ್ರಿಂದ ನಮ್ಮ ಒಂದು ವ್ಯಕ್ತಿತ್ವನೇ ಕಡಿಮೆ ಆಗ್ತದೆ ವಿನಃ ಅವ್ರಿಗೇನು ಮಾತಾಡ್ಸ್ಕೊಂಡಿರ್ತಾರೆ ಅವ್ರಿಗೆ ಇನ್ನೂ ವ್ಯಕ್ತಿತ್ವ ಜಾಸ್ತಿನೇ ಆಗ್ತದೆ. ಅರ್ಥ ಸದ್ಯಕ್ಕೆ ಈಗ ಒಂದೇ ಎಕ್ಸಾಂಪಲ್, ನರೇಂದ್ರ ಮೋದಿ ಅವರಿಗೆ ನೆಗೆಟಿವ್ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಹಾಗೇನೋ ವರ್ಚಸ್ ಕಡಿಮೆ ಆಗಿದೆಯಾ ಅವ್ರದ್ದು? ಇನ್ನೂ ವರ್ಚಸ್ ಜಾಸ್ತಿನೇ ಆಗ್ತದೆ. ಅದೇ ರೀತಿ ನಾವು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡಿದಪ್ಪ ಅಂದರೆ ನಮ್ಮ ವರ್ಚಸ್ ಕಡಿಮೆ ಆಗ್ತದೆ ವಿನಃ ಮಾತನಾಡೋರು ಏನೋ ಇರ್ತದಲ್ಲ ಅವ್ರ ವರ್ಚಸ್ ಏನೋ ಜಾಸ್ತಿನೇ ಆಗ್ತದೆ. ಸೊ ಅದಕ್ಕೆ ಹೇಳೋದು, ಎಲ್ಲರೂ ಒಗ್ಗೂಡೋಣ. ಈಗೇನೋ ಕಾಲ್ಫರ್ಮ್ ಮಾಡ್ತಾರೆ, ನಮಗೂ ಒಂದು ಏನೋ ಅಂತಾರಲ್ಲ, ಈ ಅವಕಾಳ ಮಳೆ ಅಂದಂಗೆ ಕಾಲ್ಫರ್ಮ್ ಮಾಡ್ತೀನಿ ಅಂದ್ರೆ ಮಳೆ ಬಂದಂಗೆ ನಮಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾರಿ ಹರ್ಷ ಆಗಿದೆ. ಅದಕ್ಕೆ ಬೇಗನೆ ಕಾಲ್ಫರ್ಮ್ ಮಾಡಲಿ. ಇದಕ್ಕೆಲ್ಲ ಏನು ಕಾಲ್ಫರ್ಮ್ ಮಾಡೋಕ್ಕೇನು ನಾನಂತಲ್ಲ, ಎಲ್ಲ ತೇಲಿ ಸರ್ ಆಗಿರ್ಬೋದು, ಸಿದ್ದು ಸರ್ ಆಗಿರ್ಬೋದು, ಆಮೇಲೆ ಅಕ್ಸಾ ಸಂಘಟನೆ ಅಧ್ಯಕ್ಷ ಅವರಾಗಿರ್ಬೋದು, ಅವ್ರಿಗೆ ಬೆಂಬಲ ಅಂತ ಚಂದ್ರು ಸರ್ ಆಗಿರ್ಬೋದು, ಎಲ್ಲರೂ ಒಟ್ಟು ನಾವು ಇವ್ರನ್ನ ಅನ್ನಲ್ರಿ, ಎಲ್ಲ ವಿದ್ಯಾರ್ಥಿಗಳು ಹಿಡ್ಕೊಂಡು ಅಕ್ಸಾ ಸಂಘಟನೆಗೆ ಏನು ನೀವು ಬೆಂಬಲ ನಿಂತಿರಲ್ಲ, ಇದೇ ರೀತಿ ಬೆಂಬಲ ನಿಂದಿರಿ. ಅವರಿಂದ ನಿಮಗೆ ಒಳ್ಳೇದಾಗಲಿ, ನಿಮ್ಮಿಂದ ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ನಾನೊಬ್ಬ ಸೇತುವೆ ಇದ್ದಂಗೆ ಅಷ್ಟೇ, ಅರ್ಥದ? ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಇದೇ ಒಂದು ವಿಚಾರ ಇಟ್ಕೊಂಡು ನಾನು ವಿಡಿಯೋದಲ್ಲಿ ಮಾತಾಡಿದ್ದು. ಅದಕ್ಕೆ ಲಾಸ್ಟ್ ಕೊನೆಗೆ ಮತ್ತೊಂದು ಮಾತಾಡ್ತೀನಿ, ದಯವಿಟ್ಟು ಎಲ್ಲ ಸಂಘಟನೆಗಳು ನೀವು ಕೆಲಸ ನೀವು ಮಾಡಿರಿ. ಅದರ ಫಲ ಯಾರು ಕೊಡಬೇಕು, ದೇವ್ರು ಕೊಡಬೇಕು, ಅದು ಕೊಟ್ಟೇ ಕೊಡ್ತಾನೆ. ನೀವು ಅವ್ರದ್ದು ಎಷ್ಟು ಶಕ್ತಿ ಇದೆ ಅವ್ರು ಮಾಡಲಿ, ನಿಮ್ಮ ಶಕ್ತಿ ಎಷ್ಟಿದೆ ನೀವು ಮಾಡಿರಿ. ಬಟ್ ವಿದ್ಯಾರ್ಥಿಗಳಿಗೋಸ್ಕರ ಯಾವ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ್ರಿ, ಎಲ್ಲರೂ ಒಬ್ರಿಗೊಬ್ರು ಮಾತಾಡೋಕೊಡ್ರಿ. ಅಧ್ಯಕ್ಷರು ಏನಿದಿರಲ್ಲ, ಸಂಘಟನೆ ಅಧ್ಯಕ್ಷರಿಲ್ಲ, ಇರ್ಸು ಮುರ್ಸು ಮಾಡೋಕೆ ಹೋಗ್ಬೇಡ್ರಿ, ನಾನೇ ಕಾಲ್ ಮಾಡಲಿ ಅದು ಅನ್ನೋಕೆ ಹೋಗ್ಬೇಡ್ರಿ. ಒಬ್ರಿಗೊಬ್ರು ಮಾತಾಡ್ಕೊಂಡು ಮತ್ತೆ ಸಂಘಟನೆ ಹೆಚ್ಚು ಮಾಡ್ಕೊರಿ. ಇದರಿಂದ ಸರ್ಕಾರಕ್ಕೆ ನಾವು ಏನು ಮಾಡ್ಬೋದಪ್ಪ, ಮತ್ತೆ ಹಿಡಿದು ಸಾಧಿಸ್ಬೋದು ಸರ್ಕಾರದ ಮೇಲೆ. ಅದಕ್ಕೆ ಹೇಳೋದು, ನಾವೇ ಒಗ್ಗಟ್ಟಾಗಲಿಲ್ಲ ಅಂದರೆ ನಮ್ಮಲ್ಲಿ ಜಗಳ ಬಂದಪ್ಪ ಅಂದರೆ ಇದೇ ಸರ್ಕಾರ ಏನು ಮಾಡ್ತದೆ, ಆಯ್ತು ಬಿಡಿ ಇವರ ಒಗ್ಗಟ್ಟಿಲ್ಲ, ಇವರೊಂದಿನ ಮಾಡ್ತಾರೆ ಹೋಗ್ತಾರೆ ಅನ್ನುವಂಥ ವಿಚಾರ ಬರ್ತದೆ. ಅದಕ್ಕೆ ನಮ್ಮದು ವಿಚಾರ ಅಂದರೆ ಎಲ್ಲರೂ ಕೂಡಿ ಮತ್ತೆ ನಾವು ಒಂದು ಈ ಕಾಲ್ಫರ್ ಮಾಡ್ತಿದ್ದಾರೆ, ಮಾಡಲಿಲ್ಲ ಅಂದರೆ ಈಗ ನಾವು ವಿಚಾರ ಮಾಡಿರಿ, ಎಲ್ಲರೂ ಕೂಡ ಸಂಘಟನೆಗಳು ಕೂಡ್ಕೊಂಡು ಮತ್ತೆ ನಾವು ಬೃಹತ್ತಾಗಿ ಹೋರಾಟ ಮಾಡಿ ಮತ್ತೆ ನಾವು ಅದನ್ನು ಸರ್ಕಾರ ಕಣ್ ತರಿಸುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.